ಅಂತರಿಕ್ಷದಲ್ಲಿ ಭಾರತ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಬಾಹ್ಯಾಕಾಶದಲ್ಲಿ ಭಾರತದ ವಿಕ್ರಮ ನಭಕ್ಕೆ ಡ್ರ್ಯಾಗನ್ ಗಗನ ನೌಕೆ ಹಾರಿರುವಂಥದ್ದು. ಅಂದರೆ ಆಕ್ಸಿಯಂ 4 ಮಿಷನ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ನಾಳೆ ಸಂಜೆ 4:30ಕ್ಕೆ ಬಾಹ್ಯಾಕಾಶ ಕೇಂದ್ರ ತಲುಪಲಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ 28 ಗಂಟೆಗಳ ಪ್ರಯಾಣವನ್ನು ಮಾಡಲಾಗುತ್ತೆ. ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಈ ಮಿಷನ್ ಉಡಾವಣೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ ಪಯಣ ಸಕ್ಸಸ್ ಆಗಿದೆ. 140 ಕೋಟಿ ಭಾರತೀಯರ ಕನಸು ನನಸಾಗಿದೆ. ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ಹಲವು ಬಾರಿ ವಿಳಂಬಗಳ ನಂತರ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಇತರ ಮೂವರನ್ನ ಹೊತ್ತಂತಹ ಆಕ್ಸಿಯಂ 4 ಮಿಷನ್ ಕೊನೆಗೂ ಇವತ್ತು ಮಧ್ಯಾಹ್ನ 12:01 ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಡೆಗೆ ಯಶಸ್ವಿಯಾಗಿ ಚಿಮ್ಮಿದೆ. ಇವತ್ತು ಮಧ್ಯಾಹ್ನದಿಂದ 28 ಗಂಟೆಗಳ ಪ್ರಯಾಣದ ನಂತರ ಬಾಹ್ಯಾಕಾಶ ನೌಕೆ ಅಂದರೆ ನಾಳೆ ಸಂಜೆ 4:30 ಸುಮಾರಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISSನೊಂದಿಗೆ ಡಾಕ್ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಗಗನಯಾತ್ರಿಗಳು ಬಾಹ್ಯಾಕಾಶ ನೌಕೆ ನಿಲ್ದಾಣದಲ್ಲಿ ಸುಮಾರು 14 ದಿನಗಳನ್ನು ಕಳೆಯಲಿದ್ದಾರೆ. ನಾಸಾದ ಮಾಜಿ ಗಗನಯಾತ್ರಿ ಮತ್ತು ಆಕ್ಸಿಯಂ ಸ್ಪೇಸ್ನಲ್ಲಿ ಮಾನವ ಬಾಹ್ಯಾಕಾಶ ಹಾರಾಟದ ನಿರ್ದೇಶಕಿ ಪೆಗ್ಗಿ ವೆಟ್ಸನ್ ಈ ವಾಣಿಜ್ಯ ಕಾರ್ಯಾಚರಣೆಯನ್ನ ಮುನ್ನಡೆಸಿದ್ದಾರೆ. ಇಸ್ರೋ ಗಗನಯಾತ್ರಿ ಶುಭ್ಮನ್ ಶುಕ್ಲಾ ಪೈಲಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಆಕ್ಸಿಯಂ 4 ಮಿಷನ್ ಏನಿದೆ ಇದು ಅನೇಕ ಬಾರಿ ವಿಳಂಬಗಳನ್ನ ಎದುರಿಸಿದೆ. ಮೊದಲು ಪ್ರತಿಕೂಲ ಹವಾಮಾನದಿಂದಾಗಿ ಮತ್ತು ನಂತರದಲ್ಲಿ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನಲ್ಲಿ ಪತ್ತೆಯಾದಂತಹ ಸೋರಿಕೆಗಳಿಂದಾಗಿ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ರಷ್ಯಾ ಮಾಡ್ಯೂಲ್ನಲ್ಲೂ ಕೂಡ ಸೋರಿಕೆ ಉಂಟಾಗಿ ಉಡಾವಣೆ ವಿಳಂಬವಾಗಿತ್ತು. ಕಕ್ಷೆಯ ಪ್ರಯೋಗಾಲಯದ ಜ್ವೆಡ್ಡಾ ಸೇವಾ ಮಾಡ್ಯೂಲ್ನ ಹಿಂಭಾಗದಲ್ಲಿರುವಂತಹ ವರ್ಗಾವಣೆ ಸುರಂಗದಲ್ಲಿ ಇತ್ತೀಚಿನ ದುರಸ್ತಿ ಕಾರ್ಯದ ಸ್ಥಿತಿಯ ಕುರಿತಂತೆ ನಾಸಾ ಮತ್ತು ರೋಸ್ಕೋಸ್ಮೋಸ್ ಅಧಿಕಾರಿಗಳು ಚರ್ಚಿಸಿದ ನಂತರದಲ್ಲಿ ಈ ಒಂದು ಉಡಾವಣೆಗೆ ಅವಕಾಶ ಕೂಡ ದೊರೆತಿದೆ. ನಾಸಾ ಮತ್ತು ಇಸ್ರೋ ನಡುವಿನ ಸಹಯೋಗದ ಭಾಗವಾಗಿ ಆಕ್ಸಿಯಂ ಮಿಷನ್ 4 ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನು ತೋರಿಸುತ್ತೆ ಅಂತ ಹೇಳಿ ನಾಸಾ ಕೂಡ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದೆ. ಪದೇ ಪದೇ ಹವಾಮಾನ ವೈಪರೀತ್ಯದಿಂದ ಮುಂದೂಡಲ್ಪಟ್ಟಿದ್ದಂತಹ ಬಹು ನಿರೀಕ್ಷಿತ ಆಕ್ಸಿಯಂ 4 ಮಿಷನ್ ಗಗನಯಾತ್ರೆಯು ಅಮೆರಿಕದ ಫ್ಲೋರಿಡಾ ಕೆನಡಿ ಬಾಹ್ಯಾಕಾಶ ನೌಕಾ ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದ್ದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಹೊಸ ಮೈಲುಗಲ್ಲನ್ನ ಸೃಷ್ಟಿಸಿದೆ. ಇಸ್ರೋ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ಕಮಾಂಡರ್ ಪೆಗ್ಗಿ ವಿಟ್ಸನ್ ಹಂಗೇರಿಯಾದ ಟಬೋರ್ ಕಾಪು, ಪೋಲೆಂಡ್ನ ಸ್ಟಾವೋಸ್ ವೆಸ್ನಿವ್ ವಿಸ್ಕಿ ಇತರ ಮೂವರು ಸಿಬ್ಬಂದಿ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ. ಅತ್ತ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ 4 ಮಿಷನ್ ಸರಿಯಾಗಿ ಇವತ್ತು ಮಧ್ಯಾಹ್ನ 12:01 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಯಶಸ್ವಿಯಾಗಿ ಉಡಾವಣೆಗೊಳ್ತಾ ಇದ್ದಂತೆ ಚಾತಕ ಪಕ್ಷಿಯಂತೆ ಎದುರು ನೋಡ್ತಾ ಇದ್ದಂತಹ ಭಾರತೀಯರ ಸಂಭ್ರಮಕ್ಕೆ ಒಂದು ರೀತಿ ಪಾರವೇ ಇಲ್ಲದಂತಾಗಿದೆ. ಬಹುತೇಕ ಭಾರತೀಯರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಗಗನಯಾತ್ರಿಗಳು ಯಶಸ್ವಿಯಾಗಿ ಹಿಂದಿರುಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. There's that engine chill announcement from Mission Control right on schedule. So now we just got about 50 seconds left as we continue to load RP-1 onto the events in the life of the Falcon 9 as we count down. We'll also be chilling in the upper stage engine. We'll hear that call out also in flight when we do some additional chill in at about 1:52 seconds. Engine chill has started. There's that engine chill announcement from Mission Control right on schedule. So now we just got about 50 seconds left as we continue to load RP-1 onto the events in the
life of the Falcon 9 as we count down. We'll also be chilling in the upper stage engine. We'll hear that call out also in flight when we do some additional chill in at about 1 minute and 52 seconds. ಇನ್ನು 28 ಗಂಟೆಗಳ ಕಾಲ ಇವಾಗ ಸುಮಾರು 12:20 ಇವತ್ತು ಭೂಕಕ್ಷೆಯನ್ನು ತಲುಪಿದ್ರು ಶುಭಾಂಶು ಶುಕ್ಲಾ ಅವರು. ಇವಾಗ ಅವರ ನೌಕೆ ಸ್ವತಂತ್ರವಾಗಿ ಸುತ್ತುತ್ತಾ ಇದೆ, ಕ್ರೂ ಡ್ರ್ಯಾಗನ್ ನೌಕೆ. ಇನ್ನು 28 ಗಂಟೆಗಳ ನಂತರ ಇದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಅಂತ ಹೇಳ್ತೀವಿ. ಇದೊಂದು ಬೃಹತ್ ಅಂತರಿಕ್ಷ ನೌಕೆ, ಒಂದು ಫುಟ್ಬಾಲ್ ಮೈದಾನದಷ್ಟಿದೆ. ಇದು ಒಳಗಡೆನೇ ಒಂದು 6 ಬೆಡ್ರೂಮ್ ಮನೆ ಎಷ್ಟು ದೊಡ್ಡದಾಗಿದೆಯೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಅದನ್ನು ಕೂಡಿಕೊಂಡು ಈ ನೌಕೆ ಈ ನೌಕೆ ಆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡಿಕೊಂಡು ಶುಭಾಂಶು ಶುಕ್ಲಾ ಹಾಗೂ ಸಹಚರರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ನಾಳೆ ಸಂಜೆ ಪ್ರವೇಶಿಸಲಿದ್ದಾರೆ. ಆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈಗಾಗಲೇ 7 ಗಗನಯಾತ್ರಿಗಳು ವಾಸ ಮಾಡ್ತಾ ಇದ್ದಾರೆ. ಆ 7 ಜನದ ಜೊತೆಗೆ ಇವಾಗ ಈ 4 ಜನನೂ ಸೇರಿ 11 ಜನ ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ನಾಳೆ ಸಂಜೆಯಿಂದ ವಾಸ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಸುಮಾರು 2 ವಾರಗಳ ಕಾಲ ಶುಭಾಂಶು ಶುಕ್ಲಾ ಹಾಗೂ ಇತರ 3 ಸಹಚರರು ಅನೇಕ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ. 60 ಪ್ರಯೋಗಗಳು, ಇದರಲ್ಲಿ 7 ಪ್ರಯೋಗಗಳು ಭಾರತದ್ದೇ ಆಗಿವೆ. ಇದನ್ನು ನಿರ್ವಹಿಸಿ ಅಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ತೂಕರಹಿತ ಸ್ಥಿತಿನಲ್ಲಿ ಯಾವ ರೀತಿಯ ಅನುಭವ ಇರುತ್ತೆ ಅನ್ನೋದನ್ನು ಅನುಭವವನ್ನು ಪಡೆದು ನಂತರ 2 ವಾರಗಳ ನಂತರ ಇವರು ತಾವು ಇವತ್ತು ಸುತ್ತುತ್ತಾ ಇದ್ದಾರಲ್ಲ ಸ್ವತಂತ್ರವಾಗಿ ಕ್ರೂ ಡ್ರ್ಯಾಗನ್ ನೌಕೆ, ಅದೇ ನೌಕೆಯಲ್ಲೇ ಭೂಮಿಗೆ ಹಿಂತಿರುಗಿ ಬರಲಿದ್ದಾರೆ. ಇವರ ಅನುಭವ ಅಂದರೆ ಇನ್ನು 28 ಗಂಟೆಗಳ ಕಾಲ ಇವಾಗ ಸುಮಾರು 12:20 ಇವತ್ತು ಭೂಕಕ್ಷೆಯನ್ನು ತಲುಪಿದ್ರು ಶುಭಾಂಶು ಶುಕ್ಲಾ ಅವರು. ಇವಾಗ ಅವರ ನೌಕೆ ಸ್ವತಂತ್ರವಾಗಿ ಸುತ್ತುತ್ತಾ ಇದೆ, ಕ್ರೂ ಡ್ರ್ಯಾಗನ್ ನೌಕೆ. ಇನ್ನು 28 ಗಂಟೆಗಳ ನಂತರ ಇದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಅಂತ ಹೇಳ್ತೀವಿ. ಇದೊಂದು ಬೃಹತ್ ಅಂತರಿಕ್ಷ ನೌಕೆ, ಒಂದು ಫುಟ್ಬಾಲ್ ಮೈದಾನದಷ್ಟಿದೆ.